ದ ಸ್ಟೋರಿ ಆಫ್ ಸೈಂಟ್ ವ್ಯಾಲೆಂಟೈನ್ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ. ಸೈಂಟ್ ವ್ಯಾಲೆಂಟೈನ್ ಮತ್ತು ವ್ಯಾಲೆಂಟೈನ್ಸ್ ಡೇಯ ಕತೆ. ಇಂದು ನಾವು ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ಆಚರಿಸುತ್ತೇವೆ. ಆದರೆ ಈ ದಿನದ ಹಿಂದೆ ಇರುವ ನಿಜವಾದ ಇತಿಹಾಸ ನಿಮಗೆ ಗೊತ್ತೇ? ಕ್ರಿಸ್ತಶಕ 3ನೇ ಶತಮಾನದಲ್ಲಿ ರೋಮ್ ದೇಶದಲ್ಲಿ ಒಬ್ಬ ಧರ್ಮಗುರು ಇದ್ದರು. ಅವರ ಹೆಸರು ಫಾದರ್ ವ್ಯಾಲೆಂಟೈನ್. ಆ ಸಮಯದಲ್ಲಿ ರೋಮ್ ಸಮ್ರಾಟ ಕ್ಲಾಡಿಯಸ್ II ಯುದ್ಧಗಳಲ್ಲಿ ತೊಡಗಿಕೊಂಡಿದ್ದರು. ಅವನಿಗೆ ಒಂದು ನಂಬಿಕೆ ಇತ್ತು, ಮದುವೆಯಾದ ಯುವಕರು ಯುದ್ಧದಲ್ಲಿ ದುರ್ಬಲರಾಗುತ್ತಾರೆ. ಆ ಕಾರಣಕ್ಕೆ ಅವನು ಯುವಕರ ಮದುವೆಯನ್ನು ನಿಷೇಧಿಸಿದನು. ಆದರೆ ಫಾದರ್ ವ್ಯಾಲೆಂಟೈನ್ ನಂಬಿದ್ದು ಏನು ಗೊತ್ತಾ? ಪ್ರೀತಿ ಪಾಪವಲ್ಲ, ಅದು ಪವಿತ್ರ. ಸಾಮ್ರಾಟನ ಆದೇಶವನ್ನು ಮೀರಿ ಅವರು ರಾತ್ರಿ ಹೊತ್ತಿನಲ್ಲಿ ಗುಪ್ತವಾಗಿ ಯುವ ಜೋಡಿಗಳಿಗೆ ಮದುವೆ ಮಾಡಿಸುತ್ತಿದ್ದರು, ಪ್ರೀತಿಯನ್ನು ಆಶೀರ್ವದಿಸುತ್ತಿದ್ದರು. ಈ ವಿಷಯ ಸಮ್ರಾಟನಿಗೆ ತಿಳಿದಾಗ ವ್ಯಾಲೆಂಟೈನ್ ಅವರನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು. ಜೈಲಿನಲ್ಲಿದ್ದಾಗ ಜೈಲರ್ನ ಕಣ್ಣು ಕಾಣದ ಮಗಳು ಅವರನ್ನು ಭೇಟಿ ಮಾಡುತ್ತಿದ್ದಳು. ಕತೆಗಳ ಪ್ರಕಾರ ವ್ಯಾಲೆಂಟೈನ್ ಅವರ ಪ್ರಾರ್ಥನೆಯಿಂದ ಆ ಹುಡುಗಿಗೆ ದೃಷ್ಟಿ ಬಂತು ಎಂದು ಹೇಳಲಾಗುತ್ತದೆ. ಅವಳಿಗೆ ಅವರು ಓದಲು ಬರೆಯಲು ಸಹ ಕಲಿಸಿದ್ದರೆಂದು ಹೇಳಲಾಗುತ್ತದೆ. ಕ್ರಿಸ್ತಶಕ 269ರ ಸುಮಾರಿಗೆ ಫೆಬ್ರವರಿ 14ರಂದು ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಅವರು ಸತ್ತದ್ದು ಕೇವಲ ಪ್ರೇಮಕ್ಕಾಗಿ ಅಲ್ಲ, ಪ್ರೀತಿಯ ಪವಿತ್ರತೆಗೆ ನಿಲ್ಲಿದ ಧೈರ್ಯಕ್ಕಾಗಿ. ಆ ಕಾರಣಕ್ಕೆ ಇಂದು ನಾವು ವ್ಯಾಲೆಂಟೈನ್ಸ್ ಡೇ ಆಚರಿಸುತ್ತೇವೆ. ಪ್ರೀತಿ ಅಂದರೆ ಕೇವಲ ಗಿಫ್ಟ್ ಅಲ್ಲ, ಚಾಕ್ಲೇಟ್ ಸಹ ಅಲ್ಲ. ಅದು ಧೈರ್ಯ, ತ್ಯಾಗ ಮತ್ತು ನಿಜವಾದ ನಂಬಿಕೆ. ನಿಜವಾದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ. ಈ ಪ್ರೀತಿ ದಿನದಂದು ನಾವು ಪ್ರೀತಿಸುವ ವ್ಯಕ್ತಿಯನ್ನು ಮದುವೆಯಾಗುವೆವು ಎಂದು ಹೃದಯಪೂರ್ವಕವಾಗಿ ಪ್ರತಿಜ್ಞೆ ಮಾಡೋಣ. ಅದೇ ಫಾದರ್ ವ್ಯಾಲೆಂಟೈನ್ ಅವರ ನಿಮ್ಮಿಂದಿದ್ದ ನಿಜವಾದ ಆಶಯ.